ಪ್ಲೈನ್ ಇದ್ರಲ್ಲಿ ಬಂದು ಜಸ್ಟ್ ನೀವು ಇಲ್ಲಿ ಕೊಟ್ಕೊಂಡ್ರೆ ಸಾಕಷ್ಟೇ. ನೋಡ್ರಿ ನೋಡ್ರಿ ಆ ನಂತರ ಜಸ್ಟ್ ಇದು ಮಾಡ್ರೆ ಸಾಕು. ಇಲ್ಲಿ ನೋಡ್ರಿ ನೋಡ್ರ ಇದರಲ್ಲಿ ಆಪ್ಷನ್ ಇದೆ ಏನಂದ್ರೆ ಜಸ್ಟ್ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷಿನ್ ಬಂದು ಸ್ಟಿಚಿಂಗ್ ಮಿಷಿನ್ ಆರ್ ಬ್ಯಾಕ್ ಕ್ಲೋಸಿಂಗ್ ಮಿಷಿನ್ ಅಂತ ಹೇಳ್ತಾರೆ. ಇದು ಬಂದು LPI ಬ್ರ್ಯಾಂಡ್ ಇಂಡಿಯನ್ ಮೇಕ್ ಮಿಷಿನ್. ಇದು ಇದರಲ್ಲಿ ಬಂದು ನಾವು ಎವಿರುಟಿ ಮಿಷಿನ್ ನೋಡ್ತೀವಿ. ಎವಿರುಟಿ ಮಿಷಿನ್ ಇದು ಮಾಡೆಲ್ ನಂಬರ್ ಬಂದು DA6B ಅಂತ. ಬಿ ಅಂದ್ರೆ ಬೇರಿಂಗ್ ಫಾರ್ಮ್ ಅಂತ ಹೇಳ್ತಾರೆ ಅದನ್ನ. ಓಕೆನಾ. ಸೊ ಇವಾಗ ಇದನ್ನ ಮಾಡ್ಬಿಟ್ಟು ಡೆಮೋ ಆಮೇಲೆ ನಂತರ ಹೆಂಗೆ ವರ್ಕಿಂಗ್ ಪ್ರೊಸೀಜರ್ ಅಂತ ನೋಡೋಣ. ನೋಡ್ರಿ ಈ ತರ ಮ್ಯಾನುವಲ್ ಬುಕ್ ಇರುತ್ತೆ. ಸೊ ಇದ್ರಲ್ಲಿ ಬಂದು ಯಾವ ಮಾಡೆಲ್ ಇದೆ, ಮಾಡೆಲ್ ಹೆಸರು ಎಲ್ಲ ಅದರಲ್ಲಿದೆ. ಆಮೇಲೆ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಅದರಲ್ಲಿದೆ. ಒಂದು ಟೂಲ್ಸ್ ಬಾಕ್ಸ್ ಇರುತ್ತೆ, ಒಂದು ಆಯಿಲ್ ಕ್ಯಾನ್ ಇರುತ್ತೆ, ಒಂದು ಸ್ಕ್ರೂ ಡ್ರೈವರ್ ಇರುತ್ತೆ, ಇರುತ್ತೆ. ನೀವು ಮಿಷಿನ್ ತೆಗೆದ್ರೆ ಮಿಷಿನ್ ಇರುತ್ತೆ. ಇದೇ ಪ್ಲಗಿಂಗ್ ಸಿಸ್ಟಮ್ ಬರುತ್ತೆ. ನಾರ್ಮಲ್ ಎಕನಾಮಿಕ್ ಮಾಡೆಲ್ ಬರುತ್ತೆ. ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ತಕ್ಕಂತ ನೋಡಿದ್ರೆ. ಅದು ಡೀಟೇಲ್ ವಿಡಿಯೋ ಮಾಡಿದೀವಿ. ಆ ವಿಡಿಯೋ ಬಂದು ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಅಲ್ಲಿ ಹಾಕ್ತೀನಿ, ಅದ್ರಲ್ಲಿ ಚೆಕ್ ಮಾಡ್ಕೊಳ್ರಿ. ನೋಡ್ರಿ ಈ ಮಿಷಿನ್ ಏನ್ ಅಡ್ವಾಂಟೇಜ್ ಇದೆ ನಿಮ್ಗೆ ಆಕ್ಚುಲ್ ಆಗಿ ನೋಡ್ರಿ. ನಾರ್ಮಲ್ ಗಿಂತ ಇವಾಗ ನೋಡ್ರಿ ಈ ನಾರ್ಮಲ್ ಮಿಷಿನ್ ಅಲ್ಲಿ ಬಂದು ನಿಮಗೆ ಈ ತರ ಬರುತ್ತೆ, ಒಂಥರ ಯು ಶೇಪ್ ಬೆಂಡ್ ಆಗಿರತ್ತೆ. ಇದ್ರಲ್ಲಿ ನೋಡ್ರಿ ಎಲ್ ಶೇಪ್ ತರ ಬೆಂಡ್ ಆಗಿರುತ್ತೆ. ಸೊ ಫ್ರೇಮ್ ಸೇಮ್ ಇರುತ್ತೆ. ಇನ್ನೊಂದು ಇದರಲ್ಲಿ ಏನಿದೆ ಅಡ್ವಾಂಟೇಜ್ ನಿಮಗೆ, ಸ್ವಲ್ಪ ಹೆವಿ ಇರುತ್ತೆ ಇದು. ಕಾರಣ ನೋಡ್ರಿ ಇಲ್ಲಿ ಬಂದು ನಿಮಗೆ ನಟ್ ಬೇಸಿಸ್ ಇದೆ. ನೋಡ್ರಿ ಬಾಕ್ಸ್ ಅಲ್ಲಿ ಈ ಮಿಷಿನ್ ನಟ್ ಇದೆ ಈ ಕಡೆ ಆ ಕಡೆ. ಸೊ ಇದ್ರಲ್ಲಿ ಬಂದು ಬೇರಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬೇರಿಂಗ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗತ್ತೆ. ನಂತರ ಇಲ್ಲಿ ಟಾಪ್ ಅಲ್ಲಿ ಬಂದು ಇಲ್ಲೂ ಹೆವಿಯಾಗಿ ನಿಮ್ಗೆ ಬೇರಿಂಗ್ ಬುಷ್ ಕೊಟ್ಟಿದ್ದಾರೆ. ಸೊ ಈ ಮಾಡೆಲ್ ಹೆಸರೇ ಬೇರಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಈ ಮಾಡೆಲ್ ಹೆಸರೇ ಬೇರಿಂಗ್ ಅಲ್ಲಿ ಬಿ ಅಂತ ಬರುತ್ತೆ, ಬೇರಿಂಗ್ ಸಿಸ್ಟಮ್. ಇದರಲ್ಲಿ ಬೇರಿಂಗ್ ಇಲ್ದೇನು ಬರುತ್ತೆ. ಇದೇ ಮಾಡೆಲ್ ಬೇರಿಂಗ್ ಇಲ್ದೇ ಬರುತ್ತೆ. ಸೊ ಅದ್ರಲ್ಲಿ ಬೇರಿಂಗ್ ಇರಲ್ಲ, ಇಲ್ಲಿ ಮೇಲೆ ಬೇರಿಂಗು ಇರೋದಿಲ್ಲ. ಸೊ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದ್ರಲ್ಲಿ ಬಂದು ಬೇರಿಂಗ್ ಸಿಸ್ಟಮ್ 90% ಏನ್ ಮಾಡ್ತಾರೆ, ಬೇರಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಮಿಷಿನ್ಸ್. ಇವಾಗ ಸಿಗೋದು 90% ಬೇರಿಂಗ್ ಸಿಸ್ಟಮೇ ಸಿಗುತ್ತೆ. ವಿತೌಟ್ ಬೇರಿಂಗ್ ಸಿಸ್ಟಮ್ ಒಂದು ಹಳೆ ಸಿಸ್ಟಮ್, ಅದು ಇವಾಗ ಜಾಸ್ತಿ ಸಿಗಲ್ಲ. ಬೇಕಂದ್ರೆ ಅದನ್ನ ಆರ್ಡರ್ ಮಾಡಿ ತರ್ಸ್ಕೋಬಹುದು, ಅದಕ್ಕೆ ವೇಟ್ ಮಾಡ್ಬೇಕಾಗುತ್ತೆ. ಇದು ಸ್ವಲ್ಪ ಇಮಿಡಿಯೇಟ್ ಸಿಗುತ್ತೆ. ನಾವು ಆರ್ಡರ್ ಒಂದು 3 to 4 days ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಮಿಷಿನ್. ಇದ್ರಲ್ಲಿ ನೋಡ್ರಿ ಎಲ್ಲ ಹೆವಿ ಇರುತ್ತೆ. ನೋಡ್ರಿ ನಾರ್ಮಲ್ ಬಂದ್ ಮಿಷಿನ್ ಬಂದು ಈ ತರ ಇದಿರುತ್ತೆ, ನಿಮ್ಗೆ ತೆಗಿಯೋದು ಇಲ್ಲಿ ಲಿವರ್ ಇರುತ್ತೆ. ಈ ಲಿವರ್ ಬಂದು ದೊಡ್ಡದಾಗಿ ಇದ್ರಲ್ಲಿ ಇರುತ್ತೆ ನೋಡ್ರಿ. ನೀವು ಪ್ರೆಸ್ ಮಾಡ್ರೆ ಇಲ್ಲಿ ಮೂವ್ಮೆಂಟ್ ಆಗೋ ತರ ಇರುತ್ತೆ ನೋಡ್ರಿ. ಸೊ ಅದೇ ತರ ನಿಮಗೆ ಥ್ರೆಡ್ಡಿಂಗ್ ಸರಿ ಚೆನ್ನಾಗಿ ಬರುತ್ತೆ. ಇವಾಗ ಇದರಲ್ಲಿ ಬಂದು ನಿಮಗೆ ಮೋಟರ್ ಕೆಪಾಸಿಟಿ, RPM 8000 RPM ಇದೆ. ಆಮೇಲೆ ನಂತರ ವೋಲ್ಟೇಜು, ಎಷ್ಟು ಆಂಪ್ಸ್, ಆಮೇಲೆ ಏನ್ ಟೈಪ್ ಮೋಟರ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಈ ಮಿಷಿನ್ಗೂ ಸರಿ, ಎಕನಾಮಿಕ್ ಮಾಡಲ್ ಮಿಷಿನ್ ಸರಿ, ಮೋಟರ್ ಸೇಮೇ ಇರುತ್ತೆ, ಮೋಟರ್ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಇದ್ರಲ್ಲಿ ಏನಾಗುತ್ತೆ, ಬೇರಿಂಗ್ ಕೊಟ್ಟಿರೋ ಪರ್ಪಸ್ ಇಂದ ಏನಾಗುತ್ತೆ, ಇನ್ನ ಜಲ್ದಿ ಬೇಗ ತಿರುಗುತ್ತೆ. ಮೀನ್ಸ್ RPM ಜಾಸ್ತಿ ಆಗ್ಬಿಡುತ್ತೆ, ಮಿಷಿನ್ RPM ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಮಿಷಿನ್ RPM ಕಡಿಮೆ ಇರುತ್ತೆ. ಇದಕ್ಕೆ ಏನ್ ಡಿಫರೆನ್ಸ್ ಅಂದ್ರೆ, ನಿಮಗೆ 1500 RPM ಸ್ಟಾರ್ಟ್ ಆಗುತ್ತೆ, ಇಂದ 1800 RPM ಬರುತ್ತೆ. ಇದ್ರಲ್ಲಿ ಬಂದು ನಿಮಗೆ ಸ್ಟಾರ್ಟಿಂಗ್ 1600 RPM ಇಂದ 1800 RPM ತನಕ ಓಡುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದ್ ನಿಮಿಷಕ್ಕೆ ಆ ಎಕನಾಮಿಕ್ ಮಾಡಲ್ ಬಂದು ನಿಮಗೆ ಒಂದು 5 ಏನು ಒಂದ್ ನಿಮಿಷಕ್ಕೆ 5 ಬ್ಯಾಗ್ ಇಂದ ಹಿಡಿದು ಒಂದು 8 ಬ್ಯಾಗ್ ತನಕ ಮಾಡಕ್ಕಾಗತ್ತೆ. ಇದರಲ್ಲಿ ಬೇಸಿಕ್ ಬಂದು ನಿಮಗೆ 6 to 9 ಬ್ಯಾಗ್ ತನಕ ಒಂದ್ ನಿಮಿಷಕ್ಕೆ ಮಾಡಬಹುದು. ಸೊ ಇನ್ನೊಂದು ಹೆವಿ ಇರೋದ್ರಿಂದ ಅಷ್ಟು ಬೇಕಾದ್ರೆ ಹೀಟ್ನೆಸ್ ಬರೋದಿಲ್ಲ, ಬೇಗ ಯೂಸ್ ಮಾಡಬಹುದು. ಹೆವಿ ಯೂಸ್ ಮಾಡಕ್ಕೆ ಇದು ಯೂಸ್ ಇರುತ್ತೆ. ಸೊ ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ಜಸ್ಟ್ ಇದರಲ್ಲಿ ಥ್ರೆಡ್ ಇದ್ರಲ್ಲಿ ಬರೋ ಕಾಟನ್ ಥ್ರೆಡ್ ಬರುತ್ತೆ. ಈ ತರ ಕಾಟನ್ ಥ್ರೆಡ್ ಬರುತ್ತೆ. ನಾವು ಇದರಲ್ಲಿ ನೈಲಾನ್ ಥ್ರೆಡ್ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಬಂದು ನಿಮಗೆ ಕಾಟನ್ ಸೇಮ್ ಇದೇನಿದೆ ಅದು, ಇದು ಬಂದು ನೈಲಾನ್. ಸೊ ನೈಲಾನ್ ಥ್ರೆಡ್ಗೆ ಬಂದು ನಾವು ಇವಾಗ ಈ ಮಿಷಿನ್ ನೈಲಾನ್ ಥ್ರೆಡ್ ಹಾಕಿ ನಿಮಗೆ ಡೆಮೋ ತೋರಿಸ್ತೀನಿ. ಈ ತರ ಬರುತ್ತೆ. ಇವಾಗ ನಾವೇನ್ ಮಾಡ್ಕೋಬೇಕು, ಥ್ರೆಡ್ ತಗೋಬೇಕು. ಇಲ್ಲಿ ಕ್ಯಾಪ್ ಇರುತ್ತೆ, ಹೋಲ್ಡಿಂಗ್ ಕ್ಯಾಪು, ಇಲ್ಲಿ ನೆಟ್ಟು, ಆಮೇಲೆ ಶಾಫ್ಟ್ ಇರುತ್ತೆ. ಇವಾಗ ನೋಡ್ರಿ ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ, ಜಸ್ಟ್ ಇಲ್ಲಿ ಹಾಕೊಳ್ರಿ, ಇಲ್ಲಿ ಹಾಕೊಂಡ್ಬಿಟ್ಟು ಈ ಹೋಲ್ಸ್ ಅಲ್ಲಿ ಹಾಕೊಂಡ್ಬಿಟ್ಟು ಜಸ್ಟ್ ಈ ಹೋಲ್ಸ್ ಹಾಕೊಳ್ರಿ. ಹಿಂಗೆ ಹಾಕೊಂಡ ನಂತರ ಜಸ್ಟ್ ಈ ಕೋನ್ ಒಂದು ಹೋಲ್ಸ್ ಇರುತ್ತೆ. ಸೊ ಕೋನ್ ಓಡೆ ಹಾಕೊಳ್ರಿ, ಥ್ರೆಡಿಂಗ್ ಕೋನ್ ಹಾಕ್ಬಿಟ್ಟು ಜಸ್ಟ್ ಹಿಂಗ್ ಇದು ಮಾಡ್ರಿ. ನಿಮಗೆ ಆ ಶಾಫ್ಟ್ ಆಚೆ ಬರುತ್ತೆ, ಬೋಲ್ಟ್ ಶಾಫ್ಟ್ ಆಚೆ ಬರುತ್ತೆ. ಟೈಟ್ ಮಾಡ್ಕೊಳ್ರಿ.
ಟೈಟ್ ಮಾಡ್ಕೊಡ್ರಿ ಅಷ್ಟೇ. ಟೈಟ್ ಮಾಡಿದ ನಂತರ ಇದು ಹೆಂಗ್ ಹಾಕ್ಬೇಕಂತ ತೋರಿಸ್ತೀನಿ ನೋಡ್ರಿ. ಜಸ್ಟ್ ಥ್ರೆಡ್ ಕಟ್ ಮಾಡ್ಕೊಳ್ಳೋಣ, ತೋರ್ಸಕ್ಕೆ ಈಸಿ ಇರಲಿ ಅಂತ ಕಟ್ ಮಾಡ್ಕೊಂಡಿವಿ. ಫಸ್ಟು ಈ ಹೋಲ್ಸ್ ಅಲ್ಲಿ ತಗೋಬೇಕು, ನಂತರ ಈ ಹೋಲ್ಸ್ ಅಲ್ಲಿ ಬಿಡಬೇಕು. ತಿರ್ಗಾ ಇಲ್ಲೊಂದು ಚಿಕ್ಕ ಹೋಲ್ಸ್ ಇದೆ ನೋಡ್ರಿ, ಇದರಲ್ಲಿ ತಿರ್ಗಾ ಹಿಂಗ್ ಬಿಡಬೇಕು. ನೋಡ್ರಿ ಹಿಂಗ್ ಬಿಡಬೇಕು. ನಂತರ ಈ ಹೋಲ್ಸ್ ಅಲ್ಲಿ ಹಿಂಗೆ ಆಚೆಯಿಂದ ಕೊಡ್ಬೇಕು, ಹಿಂಗಿಂದ ಆಚೆಯಿಂದ ಕೊಟ್ರೆ ಹಿಂಗ್ ಒಡೆ ಬರುತ್ತೆ. ಹಿಂಗಾಕ್ ನಂತರ ಇಲ್ಲಿ ಕಪ್ಪಿಂಗ್ ಸಿಸ್ಟಮ್ ಇದೆ ನೋಡ್ರಿ, ಬುಷ್ ಕಪ್ಪಿಂಗ್ ಸಿಸ್ಟಮ್ ಇದೆ. ಸೊ ಇದನ್ನ ಜಸ್ಟ್ ಇದು ಮಾಡ್ಕೊಂಡ್ರಿ, ಮಾಡ್ಕೊಂಡು ನಂತರ ಇಲ್ಲಿ ಬಂದು ನಿಮಗೆ ಈ ಕಡೆ ಬಂದು ನಿಮಗೇನು ಇಲ್ಲಿರೋ ಹೋಲ್ಸ್ಗೆ ಹಿಂಗೆ ಆಚೆ ಓಡೆಯಿಂದ ಕೊಡ್ಬೇಕು. ಹಿಂಗ್ ಓಡೆ ಕೊಟ್ರೆ ಆಚೆ, ಇದು ಫಸ್ಟ್ ನಾವು ಆಚೆಯಿಂದ ಓಡೆ ಕೊಟ್ಟಿದೀವಿ, ಇವಾಗ ಇದ್ರಲ್ಲಿ ಬಂದು ಓಡೆಯಿಂದ ಆಚೆ ಕೊಟ್ಟಿದೀವಿ. ಇದನ್ನ ಕಂಪೇರ್ ಮಾಡ್ಕೊಳ್ರಿ. ನಂತರ ಇಲ್ಲಿ ನೋಡ್ರಿ, ಈ ಶಾಫ್ಟ್ ಅಲ್ಲಿ ಒಂದು ಗ್ರೂ ಇದೆ, ಹೋಲ್ ಇದೆ. ಈ ಹೋಲ್ಸ್ ಅಲ್ಲಿ ಬಂದು ನೀವು ಜಸ್ಟ್ ಆ ಥ್ರೆಡ್ ನ ಹಿಂಗ್ ಹಾಕ್ಬಿಟ್ಟು ನೀವು ತಿರ್ಗಾ ಈ ವಾಷರ್ ನೋಡ್ರಿ, ಇಲ್ಲಿ ಈ ಪ್ಲೇಟ್ ಅಲ್ಲಿ ಬಂದು ಒಂದು ಹೋಲ್ಸ್ ಇದೆ, ಈ ಪ್ಲೇಟ್ ನ ಹೋಲ್ಸ್ ಇದೆ ಅಲ್ಲ, ಈ ಪ್ಲೇಟ್ ಹೋಲ್ಸ್ ನ ಬಂದು ನೀವು ತಿರ್ಗಾ ಇದ್ರೊಳಗೆ ಹಾಕ್ಬಿಟ್ಟು ನಂತರ ಈ ಹೋಲ್ಸ್ ಅಲ್ಲಿ ಹಾಕ್ಬೇಕು. ನೋಡ್ರಿ, ಈ ಪ್ಲೇಟ್ ಅಲ್ಲಿ ಬಂದು 2 ಹೋಲ್ಸ್ ಇದೆ, ಇಲ್ಲಿ ಬಂದು ಆಲ್ರೆಡಿ ಬೆಲ್ಟ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ನಿಮಗೆ ಈ ಹೋಲ್ಸ್ ಬಂದು ಓಡೆ ಕೊಟ್ಟು ನಂತರ ಇದ್ರಲ್ಲಿ ಅವಾಗ ಟೈಟ್ ಆಗುತ್ತೆ. ಸಪೋಸ್ ಇದ್ರಲ್ಲಿ ನೀವು ಹಾಕಿಲ್ಲ ಅಂದ್ರೆ ಟೈಟ್ ಬರಲ್ಲ. ಅದ್ ನೋಡ್ಕೊಳ್ರಿ, ಯಾವ್ದೋ ಒಂದ್ ಕಡೆ ನೀವು ಮಿಸ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿಗೆ ಟೈಟ್ ಬರೋದಿಲ್ಲ, ಇಲ್ಲ ಥ್ರೆಡ್ಡಿಂಗ್ ಕರೆಕ್ಟ್ ಆಗಲ್ಲ. ಅದು ಚೆಕ್ ಮಾಡ್ಕೊಡ್ರಿ, ಯಾಕಂದ್ರೆ ನಾ ಯಾಕಿರೋ ಎಲ್ಲಾನು ಕರೆಕ್ಟ್ ಆಗಿ ಬರ್ಬೇಕು, ಇಲ್ಲಿ ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಬರ್ಬೇಕು. ಯಾವ್ದೋ ಒಂದ್ ಕಡೆ ನೀವು ಮಿಸ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಸ್ಟಿಚಿಂಗ್ ಬರಲ್ಲ. ಸೊ ಅದರಿಂದ ಜಸ್ಟ್ ಇದ್ ಮಾಡ್ಕೊಳ್ರಿ. ನೋಡ್ರಿ, ನೀವು ಅದ್ ನೋಡ್ಕೊಂಡ್ಬಿಟ್ಟು ಜಸ್ಟ್ ಇದು ನೀಡಲ್ ನೋಡ್ಕೊಳ್ರಿ, ನೀಡಲ್ ಹೋಲ್ಸ್ ಇರುತ್ತೆ, ನೀಡಲ್ ಹೋಲ್ಸ್ ಅಲ್ಲಿ ಜಸ್ಟ್ ಕೊಟ್ಬಿಡ್ರಿ ಅಷ್ಟೇ. ನೋಡ್ರಿ, ನೀಡಲ್ ಹೋಲ್ಸ್ ಅಲ್ಲಿ ಕೊಟ್ಟು ನೀಡಲ್ಸ್ ತಗೊಳ್ರಿ ಅಷ್ಟೇ, ತಗೊಂಡ್ಬಿಟ್ರೆ ಸಾಕು ಅಷ್ಟೇ. ನೋಡ್ರಿ, ಇದು ಹಾಕಾಯ್ತು. ಹಿಂಗ್ ಹಾಕ್ಬಿಟ್ರೆ ನೀವು ಇದು ಮಾಡ್ರೆ ಕೂಡ ನಿಮ್ಗೆ ಏನಾಗತ್ತೆ, ಅದು ಥ್ರೆಡ್ ಸ್ಟಿಚಸ್ ಬರಲ್ಲ. ಸೊ ಅದಕ್ಕೆ ನಾವು ಇದು ಹಾಕಾದ ನಂತರ ನೀವು ಜಸ್ಟ್ ಪ್ಲಾಸ್ಟಿಕ್ ಚೀಲ ಅಲ್ಲ, ನಾರ್ಮಲ್ ಕೋಣಿ ಚೀಲ ಬರುತ್ತೆ, ಇದ್ರಲ್ಲಿ ಬಂದು ನೀವು ಜಸ್ಟ್ ಒಂದು ಥ್ರೆಡ್ ಮಾಡ್ರೆ ಆಗತ್ತೆ. ಈ ತರ ಪ್ಲೈನ್ ಇದ್ರಲ್ಲಿ ಬಂದು ಜಸ್ಟ್ ನೀವು ಇಲ್ಲಿ ಕೊಟ್ಕೊಂಡ್ರೆ ಸಾಕಷ್ಟೇ. ನೋಡ್ರಿ ನೋಡ್ರಿ, ಆ ನಂತರ ಜಸ್ಟ್ ಇದು ಮಾಡ್ರೆ ಸಾಕು. ಇಲ್ಲಿ ನೋಡ್ರಿ, ನೋಡ್ದ, ಇದರಲ್ಲಿ ಆಪ್ಷನ್ ಇದೆ ಏನಂದ್ರೆ ಇದನ್ನ ಬಂದು ಟೈಟ್ ನೋಡ್ರಿ, ಇಲ್ಲಿ ಎಷ್ಟು ಲೂಸ್ ಇದೆಯೋ ಅಷ್ಟು ಲೂಸ್ ಬರುತ್ತೆ. ಲೂಸ್ ಮಾಡಿದೀನಿ. ಇವಾಗ ನೋಡ್ರಿ, ಇದು ನೋಡ್ಕೊಳ್ರಿ, ಇವಾಗ ಎಷ್ಟು ಗ್ಯಾಪ್ ಇದೆ ಅಂತ. ಇದ್ ಪಕ್ಕದಲ್ಲಿ ಒಂದು ಹಾಕ್ತೇನೆ ನೋಡ್ರಿ, ಅದೆಷ್ಟು ಗ್ಯಾಪ್ ಬರತ್ತಂತ ಅಂತ ನೋಡ್ರಿ. ಇವಾಗ ಜಸ್ಟ್ ನೋಡ್ರಿ, ಇದಕ್ಕೂ ವ್ಯತ್ಯಾಸ ನೋಡ್ರಿ. ಏನಂದ್ರೆ ಇದು ತುಂಬಾ ಥ್ರೆಡ್ ಗ್ಯಾಪ್ ಜಾಸ್ತಿ ಇದೆ ನೋಡ್ರಿ, ಲೂಸ್ ಇದೆ, ಕಾಣ್ತಾಯ್ತಾ? ಸೊ ಇದು ಟೈಟ್ ಇದೆ. ನೀವು ಇಲ್ಲಿ ಟೈಟ್ ಮಾಡ್ರೆ ಏನಾಗತ್ತೆ, ಅದ ಏನು ಅಡ್ಜಸ್ಟ್ಮೆಂಟ್ ಸೆಟ್ ಆಗತ್ತೆ. ಸೊ ಏನು ನೀವು ಏನ್ ಟೈಟ್ ತೆಗೆದಂಟು ಇಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಇದಾಗತ್ತೆ. ಸೊ ಇವಾಗ ಟೈಟ್ ಮಾಡಿದ್ದೀನಿ, ಇನ್ನೊಂದು ಹಾಕ್ತೀನಿ ನೋಡ್ರಿ ಅದ್ ಪಕ್ಕದಲ್ಲಿ. ನೋಡ್ರಿ, ಇವಾಗ ಟೈಟ್ ಮಾಡಿದೀವಿ ನೋಡ್ರಿ, ಇದಕ್ಕೆ ಗ್ಯಾಪ್ ನೋಡ್ರಿ ನೀವೇ. ಸೊ ಈ ತರ ಅಡ್ಜಸ್ಟ್ ಮಾಡ್ಕೋಬಹುದು, ಇದು ಸ್ಟ್ರೈಟ್ ಮಾಡಿ ಟೈಟ್ ಬರುತ್ತೆ. ಸೊ ನಂತರ ಅದು ನೋಡ್ರಿ, ಇದ್ರಲ್ಲಿ ಬಂದು ಮಾಡೆಲ್ ನಂಬರು, ಅವ್ರ ಕಂಪನಿ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಇರುತ್ತೆ. ನಂತರ ನಿಮ್ಗೆ ಇದು ಸ್ವಲ್ಪ ಹೆವಿ ಮಾಡಲ್, ಅದು ಆಯಿಲ್ ಟ್ಯಾಂಕ್ ಎಲ್ಲ ಸೇಮ್ ಇರುತ್ತೆ. ನಿಮ್ಗೆ ಏನು ಆ ಮಿಷಿನ್ ಅಲ್ಲಿ ಆ ತರ ಇರುತ್ತೆ. ಇದಕ್ಕೆ ಕಂಪ್ಯಾರಿಸನ್ ವಿಡಿಯೋ ಆಮೇಲೆ ಹಾಕ್ತೇನೆ ನೋಡ್ರಿ, ಇಷ್ಟೇ ಬರುತ್ತೆ, ಇದು ಹೆವಿ ಇರುತ್ತೆ. ಓಕೆನಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಆವಾಗಲೇ ನಾವು ಹಾಕೋ ಎಲ್ಲ ವಿಡಿಯೋಸ್ ಬಂದು ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಈ ಮಿಷಿನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಂದ್ರೆ ಕೆಳಗಡೆ ಇರೋ ವಾಟ್ಸಪ್ ನಂಬರ್ಗೆ ಕಾಲು ಅಥವಾ ವಾಟ್ಸಪ್ ಮಾಡ್ರಿ, ನಮ್ಮವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.